ಬಂದ್ಬಿಟ್ಟು ತೆನೆ ಒತ್ತದ ಮಹಿಳಾ ರೈತ ಇರ್ತಕ್ಕಂಥ ಗುರುತು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಕಸುಮೋಪು ಅಷ್ಟೇ ತೆಲುಗಲ್ಲಿ ಸತ್ತ ಕಸುಮೋಪು ಅಂತ, ಅದು ಬಹಳ ಚೆನ್ನಾಗಿ ಈ ಭಾಗದಲ್ಲಿ ತೆಲುಗು ಜಾಸ್ತಿ. ಹಂಗಾಗಿ ಗುರುತು ಅವ್ರದ್ದು 2ನೇ ನಂಬರ್. ಮಲೇಶ್ ಬಾಬು ಹೆಸರಿರ್ತದೆ, 2ನೇ ನಂಬರ್ ಗುರುತು ಅದೇ ಕಸುಮೋಪು ತೆನೆ ಒತ್ತದ ಮಹಿಳೆ ಅದು. ಹಂಗಾಗಿ ತಾವೆಲ್ಲ ಹುಡ್ಕೋದಕ್ಕೆ ಹೋಗ್ಬಾರ್ದು. ಆ ಬ್ಯಾಲೆಟ್ ಪೇಪರ್ ಕೊಟ್ಟ ತಕ್ಷಣ ಸರಿ 3 ದಿವಸ ಇರೋದು, ಬ್ಯಾಲೆಟ್ ಪೇಪರ್ ಕೊಟ್ಟ ತಕ್ಷಣ ಮೇಲಿನ ಹಂಗಂದ್ರೆ ಸಾಕು 2ನೇ ನಂಬರ್ ಸೇರಲಿದೆ ಅಂತ ಒಂದು ಮಲೇಶ್ ಬಾಬುಗೆ KGF ಕ್ಷೇತ್ರದಲ್ಲಿ ನನಗೆ ಗೊತ್ತಿದೆ. ಇವತ್ತು KGF ಕ್ಷೇತ್ರದಲ್ಲಿ ಅನೇಕರು ಕೂಡ ಮನಸ್ಸಲ್ಲಿ ಬೇರೆ ಬೇರೆ ಕೂಡ ಎಲೆಕ್ಷನ್ ಬಂದಾಗ ಒಂದಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಮತ್ತು ಮುಖಂಡರು ಇದ್ದೀರಿ. ನನ್ಗೆ ಖಂಡಿತವಾಗಲು KGF 16ರಲ್ಲಿ ವಿಶ್ವಾಸ ಇದೆ. ಯಾಕಂದ್ರೆ ನನ್ನನ್ನು ಮೊದಲನೇ ಬಾರಿ ಗೆಲ್ತಕ್ಕಂಥ KGF ಕ್ಷೇತ್ರದಲ್ಲಿ ಇರ್ತಕ್ಕಂಥ ಆಗಿನ ಮುನರತ್ನ ನಾಯ್ಡು ಅವರ ನೇತೃತ್ವದಲ್ಲಿ ಬಹಳ ಹೆಚ್ಚು ಎಲ್ಲ ಕಡೆ ಓಡಾಡಿ ಬಹಳ ಹೆಚ್ಚು ಓಟ್ ಕೊಟ್ಟಿರ್ತಕ್ಕಂಥದ್ದನ್ನ ನಾನು ಓಟ್ ಕೊಟ್ಟು ಗೆದ್ದ ಮೇಲೆ ಇಲ್ಲಿ ಗ್ರಾಮ ಸಭೆ ಮಾಡಕ್ ಬಂದಿದ್ದೆ. ಇದೇ ಜಾಗದಲ್ಲಿ ಗ್ರಾಮ ಸಭೆಯಲ್ಲಿ ಕೂತು ಮಾತಾಡುವಾಗ ಏನಾದ್ರು ಒಂದು ಮಾಡ್ಬೇಕಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಆನಂದ್ ರೆಡ್ಡಿ ನಮ್ಮ ಮುಂದೆ ಇದ್ದಾರೆ. ಈ ಆನಂದ್ ರೆಡ್ಡಿ ಮೈಕ್ ಕೊಟ್ರೆ ಬಹಳ ಮಾತಾಡ್ತಾರೆ. ಅನಂತ್ ರೆಡ್ಡಿ ಮೈಕ್ ಕೊಟ್ರೆ ಬಹಳ ಮಾತಾಡ್ತಾರೆ. ಈ ಗ್ರಾಮ ಸಭೆಯಲ್ಲಿ ನಾರಾಯಣ ಸ್ವಾಮಿ ಅವರು ಜೊತೆಯಲ್ಲಿರುವಾಗ ಗ್ರಾಮ ಸಭೆಯಲ್ಲಿ ಅನೇಕ ಕುಂದುಕೊರತೆಗಳು ಅಥವಾ ಸಂಪಾದನೆ ಇರ್ತಕ್ಕಂಥದನ್ನ ಕುಂದುಕೊರತೆ ಹೇಳುವಾಗ ಆ ಒಂದು MLA ಒಂದು ಶಕ್ತಿ ಇರ್ತಕ್ಕಂಥದ್ದು ಮಾಡ್ತಕ್ಕಂಥ ಮಾತು ಕೊಟ್ರೆ ಅದು ಸಂಪೂರ್ಣ ಮಾಡ್ಕೊಡ್ಬೇಕಂತಕ್ಕಂಥದ್ದನ್ನ ಮೊದಲಿಂದ ಬಂದಿರ್ತಕ್ಕಂಥದ್ದು ಬುದ್ಧಿ. ನನ್ಗೆ ಏನ್ ಬೇಕು ಅನಂತ್ ರೆಡ್ಡಿ ಅಂತಂದ್ರೆ స్టూడెంట్స్ సార్ మీకు ఎట్లా ఏం మనసు ఏమైనా బాగుండే చేసేయాలి అంటారు. చెప్పాము అంత ఏమైనా కాలేజ్ చేస్తే బాగుంటుంది ಅಂತ ನಾನು ಯೋಚನೆ ಮಾಡಿದೆ. MIಗೆ ಇಷ್ಟಪಟ್ಟವ್ರನ್ನ ಮತ್ತೆ ದೊರಸಾಮ್ ನಾಯ್ಡು ಅವರು ಅವ್ರು ನೆನ್ಸ್ಕೊಂಡು ಈ ಮರಗಳು ಈ ವಾತಾವರಣ ಇಲ್ಲಿರ್ತಕ್ಕಂಥ ಗುಡ್ಡಗಳು ಎಲ್ಲ ಯೋಚನೆ ಮಾಡಿ ಇಲ್ಲೊಂದು ಕಾಲೇಜ್ ಮಾಡ್ಕೊಟ್ರೆ ಮಕ್ಕಳು ಓದೋದಕ್ಕೆ ಮತ್ತೆ ಸ್ಕೂಲಿಂದ ಹೊರಗಡೆ ಬಂದು ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಅಂತಕ್ಕಂಥ ಮಾತು ಹೇಳಿ ಡಿಗ್ರಿ ಕಾಲೇಜ್ ಮಾಡ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಕೊಡ್ತಾರೆ. ಆಗ ನಮ್ಮ 20 ತಿಂಗಳು ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ಬಸವರಾಜ್ ಹೊರಟ್ಟಿ ಎಜುಕೇಶನ್ ಮಂತ್ರಿ, ಮತ್ತೆ ನಮ್ಮ ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿ. ಹಂಗಾಗಿ ಈಗ ನಮ್ಮ ಕೋಲಾರ ಜಿಲ್ಲೆ ಸಂಸದರಾದಂಥ ಮನಸ್ಸಾಮಿ ಬರ್ತಾರೆ, ಅವ್ರಿಗೆ ಸಂಪೂರ್ಣವಾಗಿ ಸ್ವಾಗತ. ಈಗ ತಾನೇ ವೆಂಕಟಮಣಿ ಅಪ್ಪಣ್ಣವ್ರು ಹೇಳ್ತಾ ಇದ್ರು ನಮ್ಮ ತಂದೆ ಬಗ್ಗೆ ನಮ್ಮ ತಾಯಿ ಬಗ್ಗೆ ಅವ್ರು ಏನ್ ಸೇವೆ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಏನಕ್ಕೆ ನಿಲ್ಬೇಕು ಅಂತ ನೀವು ಅಂದ್ಕೊಂಡಿರ್ತೀರ. 6 ವರ್ಷದಲ್ಲಿ 2 ಎಲೆಕ್ಷನ್ ಮಾಡಿದ್ದಾರೆ. ಹೆಂಗೆ ಸರ್ ಎಷ್ಟು ಧೈರ್ಯ ಇದೆ ಅಂತ. ನನಗೆ ಧೈರ್ಯ ಇರೋದು ಇಲ್ಲಿ ಮುಖಂಡರ ಮತ್ತೆ ನನ್ನ ಪಕ್ಷದ BJP ಮತ್ತೆ JDS ಪಕ್ಷದ ಕಾರ್ಯಕರ್ತರು ಮುಖಂಡರ ಮೇಲೆ ಅವರು ಧೈರ್ಯ ಕೊಟ್ಟಿದ್ದಕ್ಕೆ ನಾನು ಎಲೆಕ್ಷನ್ ನಿಂತಿದ್ದೇನೆ. ಕುಮಾರಸ್ವಾಮಿ ಅವರು, ದೇವೇಗೌಡರ ಅಪ್ಪಾಜಿ ಅವರು ಮತ್ತೆ BJP ರಾಷ್ಟ್ರೀಯ ನಾಯಕರು ಅವರು ಒಗ್ಗಟ್ಟಾಗಿ ಏನು ಕೋಲಾರ ಲೋಕಸಭಾ ಕ್ಷೇತ್ರ JDS ಬಿಟ್ಕೊಟ್ಟಾಗ ನನ್ನ ಹೆಸರು ಅಲ್ಲಿ ಏನು ಹೇಳಿದಾಗ ಈ ಅಭ್ಯರ್ಥಿ ಮಲ್ಲೇಶ್ ಬಾಬು ಆಗಲಿ ಅಂತ ಅವರ ಆಶೀರ್ವಾದ ಮಾಡಿ ಇಲ್ಲಿರುವ ಮುಖಂಡರು ಮತ್ತೆ ಇಡೀ ಕೋಲಾರ ಲೋಕಸಭಾ ಕ್ಷೇತ್ರದ JDS ಮತ್ತು BJP ನಾಯಕರು ಹೇಳಿದಾಗ ಎಲ್ಲರೂ ಒಗ್ಗಟ್ಟಾಗಿ ಒಪ್ಕೊಂಡ ಮೇಲೆ ನನಗೆ ಧೈರ್ಯ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ತಂದೆ ತಾಯಿಯವರು ಒಂದು ಕೋಲಾರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಛಾಪು ಮೂಡಿಸಿದ್ದಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗಕ್ಕೆ ಕುಮಾರಸ್ವಾಮಿ ಅವರು ನನ್ನ ಬಂಗಾರಪೇಟೆ ಕ್ಷೇತ್ರದಲ್ಲಿ 2 ಸತಿ ವಿಧಾನಸಭಾ ಚುನಾವಣೆ ನಡೆಸಿದ್ರು. ಕಡಿಮೆ ಅಂತರದಲ್ಲಿ ಸೋತೆ. ಅಣ್ಣ ಅವರು ಹೇಳಿದಂಗೆ ಕಾರಣಗಳು ಬಹಳ ಇವೆ ಅದಕ್ಕೆ. ಆದ್ರೆ ಏನು ಈ ಲೋಕಸಭಾ ಚುನಾವಣೆ ನಡೆಯುತ್ತೋ ಇಲ್ಲಿ ನೋಡಿ, ಇಲ್ಲೊಬ್ರು ಮಹಾನ್ ನಾಯಕರು ನಮಗೆ ಸಪೋರ್ಟ್ ಆಗಿ ಬಂದಿದ್ದಾರೆ. ಮಾಲೂರು ಕ್ಷೇತ್ರದ ಮಾಜಿ ಶಾಸಕರು ಮಂಜುನಾಥ್ ಗೌಡರಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ಆಶೀರ್ವಾದದಿಂದ ನಾನು ಎಲೆಕ್ಷನ್ ನಿಂತಿದ್ದೀನಿ. ಇವರು ಧೈರ್ಯದಿಂದ ನಾನು ಎಲೆಕ್ಷನ್ ನಿಂತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. 26ನೇ ತಾರೀಕು ಏನು ಎಲೆಕ್ಷನ್ ನಡೆಯುತ್ತೋ ಆ ಎಲೆಕ್ಷನ್ ನಲ್ಲಿ ವೋಟ್ ಹಾಕೋದು ತೆನೆ ಹೊತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ 2ಕ್ಕೆ. ಆದ್ರೆ ನೀವೆಲ್ಲ ಅನ್ಕೊಂತೀರಾ ಮೋದಿ ಹೆಸರು ಹಾಕಿ BJP ಇದೆಲ್ಲ ಏನು ಬ್ಯಾನರ್ಸ್ ಎಲ್ಲ ಇದೆ, ತೆನೆ ಹೊತ್ತ ರೈತ ಮಹಿಳೆ ಏನಕ್ಕೆ ಅಂತ. NDA ಅಭ್ಯರ್ಥಿಯಾಗಿ ಏನು ದೇವೇಗೌಡರು ಅಪ್ಪಾಜಿ ಅವರು
ಬಿಜೆಪಿಯವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು 3 ಕ್ಷೇತ್ರ ಏನ್ ತಗೊಂಡಿದ್ರು ಅದರಲ್ಲಿ ಕೋಲಾರ ಕ್ಷೇತ್ರ ಒಂದು. ಅದಕ್ಕೆ ತೆನೆ ಹೊತ್ತ ರೈತ ಮಹಿಳೆಗೆ ಏನು ಕ್ರಮ ಸಂಖ್ಯೆ 2 ಇರುತ್ತೋ ಓಟ್ ನೀವು ಹಾಕ್ಬೇಕಾಗಿರೋದು ಅವ್ರಿಗೆ. ನೀವ್ ಏನು ನನಗೆ ಆಶೀರ್ವಾದ ಮಾಡ್ತಿರೋ ಆಶೀರ್ವಾದ ಕುಮಾರಸ್ವಾಮಿ ಅವ್ರಿಗೆ, ದೇವೇಗೌಡರ ಅಪ್ಪಾಜಿಗೆ ಮತ್ತೆ ಮೋದಿಗೂ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಎಲೆಕ್ಷನ್ ನನ್ನ ಎಲೆಕ್ಷನ್ ಅಲ್ಲ, ಈ ಎಲೆಕ್ಷನ್ ನಿಮ್ದು, ನಿಮ್ಮ ಭವಿಷ್ಯದ ಎಲೆಕ್ಷನ್, ಈ ದೇಶದ ಎಲೆಕ್ಷನ್. ದಯವಿಟ್ಟು ಯೋಚನೆ ಮಾಡಿ, ನನಗೇನು ಓಟ್ ಹಾಕ್ತಿರೋ, ನನಗೇನು ಆಶೀರ್ವಾದ ಮಾಡ್ತಿರೋ ಅದು ದೇಶಕ್ಕೆ ನೀವು ಆಶೀರ್ವಾದ ಮಾಡಕ್ಕೆ, ಈ ದೇಶ ಒಂದು ಒಳ್ಳೆ ದಾರಿಯಲ್ಲಿ ಹೋಗಕ್ಕೆ ಒಂದು ಆಶೀರ್ವಾದ ಮಾಡ್ತಾ ಇದ್ದೀರ ಅಂತ. ಆ ಭಾರತ ಮಾತೆಗೆ ನೀವು ಏನು ಓಟ್ ಹಾಕಿ ಆಶೀರ್ವಾದ ಮಾಡ್ತೀರಾ ಅಂತ, ಭಾರತ ತಾಯಿಗೆ ನೀವು ಆಶೀರ್ವಾದ ಮಾಡೋದಂತ. ಆದ್ರೆ ಆ ತಾಯಿ ಇವಾಗ ನೀವು ಓಟ್ ಹಾಕೋದ್ರಲ್ಲೇ ಇವಾಗ ಆಶೀರ್ವಾದ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ತೆನೆ ಹೊತ್ತ ರೈತ ಮಹಿಳೆಗೆ ಕ್ರಮ ಸಂಖ್ಯೆ 2 ಓಟ್ ಹಾಕಿ ನನಗೆ ನಿಮ್ಮ ಸೇವೆ ಮಾಡಕ್ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಆಶೀರ್ವಾದ 26ನೇ ತಾರೀಕು ಕ್ರಮ ಸಂಖ್ಯೆ 2 ತೆನೆ ಹೊತ್ತ ರೈತ ಮಹಿಳೆಗೆ ಇರ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. KGF ಬಂದಾಗೆಲ್ಲ ನೀವೆಲ್ಲ ಗೌರವ ಕೊಟ್ಟಿದ್ದೀರಿ. ವಿಶೇಷವಾಗಿ ಸಂಪಂಗಣ್ಣವ್ರನ್ನ ಸೋಲ್ಲಿ ಗೆಲ್ಲಿ ನೀವೆಲ್ಲ ಒಟ್ಟಾಗಿದ್ದಿ ಅವ್ರನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೆ. ಬರೋ ದಿನಗಳಲ್ಲಿ ಹಂಗೆ ಆಗ್ಬೇಕು. ಬರೋ ದಿನಗಳಲ್ಲಿ ರಿಸಲ್ಟ್ ಚೇಂಜ್ ಮಾಡೋಣ ನಾವೆಲ್ಲ ಸೇರ್ಕೊಂಡು. ಅವರು ಪಾರ್ಟಿ ಬಗ್ಗೆ ಇರೋ ನಿಷ್ಠೆ, ಎಂಥ ಕಷ್ಟ ಕಾಲದಲ್ಲೂ ಬಿಜೆಪಿ ಇಲ್ಲಿ ತನಕ ಹಂಗೆ ಬಂದ್ಬಿಟ್ಟಿದ್ದಾರೆ, ಹಂಗೆ ಇರ್ತಾರೆ. ಒಳ್ಳೆ ಕಾಲಗಳು ಮುಂದಿನ ದಿನ ಬರ್ತದೆ. ನೀವೆಲ್ಲ ಜೊತೆಲಿ ಮಧ್ಯಾಹ್ನ ಹಿಂಗಾದ್ರೆ ಹೆಂಗೆ? ನಿಮ್ಮಲ್ಲೆಲ್ಲ ಜಾಸ್ತಿ ಮಾತಾಡೋದು ಬೇಡ. ಸಂಪಂಗಣ್ಣವರು MP ಅವರು ಮಾತಾಡ್ತಾರೆ. ಈ MP ಎಲೆಕ್ಷನ್ ದೇಶದ ಎಲೆಕ್ಷನ್, ಇದು ಲೋಕಲ್ ಎಲೆಕ್ಷನ್ ಅಲ್ಲ. ದೇಶನ ಉಳಿಸ್ಕೋಬೇಕು, KGF ನ ಉಳಿಸ್ಕೋಬೇಕು. ಅದಕ್ಕೆ ಎಲೆಕ್ಷನ್ ಮಾಡೋದು. ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕಂದ್ರೆ ದೇಶ ಸುರಕ್ಷಿತವಾಗಿರ್ಬೇಕು. ಅದಕ್ಕೆ ಮಾಡ್ತಾ ಇರುತ್ತೆ ಎಲೆಕ್ಷನ್. ನೀವೆಲ್ಲ ಒಗ್ಗೂಡಿಸಿ MLA ಎಲೆಕ್ಷನ್ ಎಲ್ಲ ಸ್ವಲ್ಪ ಕಾಂಪಿಟೇಷನ್ ಇರ್ತದೆ, ಇಲ್ಲಿ ಇರಲ್ಲ. ಎಲ್ಲರೂ ಮೋದಿ 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 ಅಂತ ಮನೆ ಹೊರಟೋಗಿದೆ. KGF ಅಲ್ಲೂ ಹಂಗೆ ಇದೆ ಅನ್ಕೊಂಡಿದ್ದೀನಿ ಅಲ್ವಾ? ಪಾರ್ಟಿ ಇಲ್ಲ, ಪಕ್ಷ ಇಲ್ಲ, ಜಾತಿ ಇಲ್ಲ, ಎಲ್ಲರೂ ಸೇರಿ ಪ್ರಧಾನಮಂತ್ರಿಗಳು ಮೋದಿ ಅವ್ರನ್ನ ಹೆಂಗೆ ಅನ್ಕೊಂಡು ನಮ್ಮ ಮನೇಲಿ ಯಾರೋ ಪ್ರಧಾನಮಂತ್ರಿ ಆಗೋ ತರ ಎಲ್ಲರೂ ಭಾವನೆ ನಿಲ್ಬೇಕು, ಗೆಲ್ಲಿಸ್ಬೇಕು ಅಂತ. ಹೀಗಾಗಿ ಮಲ್ಲೇಶ್ ಬಾಬು ಅವ್ರು ಗೆಲ್ತಾರೆ, 100% ಗೆಲ್ತಾರೆ. KGF ಅಲ್ಲಿ ಲೀಡ್ ಬರ್ಬೇಕು. KGF ಅಲ್ಲಿ ಲೀಡ್ ಬಂದಾಗ ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ತದೆ. ಅದನ್ನೆಲ್ಲ ಗಮನಿಸ್ಕೊಂಡ್ರೆ ಇದೊಂದು ಒಳ್ಳೆ ವಾತಾವರಣ ಇದೆ. ಅದನ್ನು ಬಳಸ್ಕೊಂಡ್ರೆ ನೆಕ್ಸ್ಟ್ MLA ಎಲೆಕ್ಷನ್ಗೆ ಅನುಕೂಲ ಆಗ್ತದೆ. ZP ಎಲೆಕ್ಷನ್ಗೆ ಮಲ್ಲೇಶ್ ಬಾಬು ಅವ್ರು 3 ಲಕ್ಷ ಗೆಲ್ತಾರೆ, 2 ಲಕ್ಷ ಗೆಲ್ತಾರೆ, 1 ಲಕ್ಷ ಗೆಲ್ತಾರೆ. KGF ಅಲ್ಲಿ ಲೀಡ್ ಬರಲೇಬೇಕು. ನೀವೆಲ್ಲ ಕೆಲಸ ಮಾಡ್ಲೇಬೇಕು. KGF ಅಲ್ಲಿ ವಾತಾವರಣನೇ ಬೇರೆ. ಬೇರೆ ತಾಲೂಕುಗಳಿದ್ದಂಗಿಲ್ಲ. ನಾವು KGF ಬರ್ತಾ ಇದ್ದಂಗೆ ಬೇರೆ ಟೌನ್ ಬಂದಂಗೆ ಇರ್ತದೆ. ನಿಮ್ಮ ಹಾವ ಭಾವ ಕಲ್ಚರ್ ಎಲ್ಲ ಒಂಥರ ಅಂಟಮಂದಿ ಇದ್ದಂಗೆ ಇರ್ತೀರಿ. ಎಲೆಕ್ಷನ್ ಅಲ್ಲಿ ಮಾತ್ರ ಹಿಂಗೆ ನಿಂತ್ಕೊಂಡ್ರೆ ನಾವೆಲ್ಲ ಒಟ್ಟಿಗೆ ಇರ್ತೀರಿ. ನಮ್ಮಲ್ಲಿ ಹಂಗಲ್ಲ. ಹೊಸಕೋಟೆಯಲ್ಲಂತೂ ನೋಡ್ಬೇಕು ನೀವು, ಮಾಲು ಹೊಸಕೋಟೆಯಲ್ಲಿ ಹೊಡೆದಾಡ್ಕೊಂಡು ಎಲೆಕ್ಷನ್ ಮಾಡೋದು. KGF ಅಲ್ಲಿ ಆ ಥರ ಆಗಲ್ಲ. ನೀವೆಲ್ಲ ಒಟ್ಟಿಗಿರಿ. ಮಲ್ಲೇಶ್ ಬಾಬು ಅವ್ರನ್ನ ಕ್ರಮ ಸಂಖ್ಯೆ 2 ಏನು ತೆನೆ ಹೊತ್ತ ರೈತ ಮಹಿಳೆ ಗುರುತು, ಅದನ್ನೊಂದು ಎಲ್ಲರಿಗೂ ತಿಳಿಸಂಗಾಗ್ಬೇಕು. ತೆನೆ ಹೊತ್ತ ರೈತ ಮಹಿಳೆ ಗುರುತು ಕನ್ಫ್ಯೂಸ್ ಆಗೋದು ಬೇಡ. ಬಹುಶಃ KGF ಅಲ್ಲಿ ಬೇರೆ ತರನು ಅನುಕೂಲ ಆಗ್ತದೆ. ಬಹುಶಃ 1 ಲಕ್ಷ ಓಟು ನೀವೆಲ್ಲ ದಾಟ್ತೀರಿ ಅಂತ ಭಾವಿಸ್ತೀರಿ. KGFಗೆ ಏನ್ ಆಗ್ಬೇಕು ಅಂತ ಮಲ್ಲೇಶ್ ಬಾಬು ಅವ್ರಿಗೆ ನಾನು ಗಮನಕ್ಕೆ ತಂದಿದ್ದೀನಿ. KGF ಅಲ್ಲಿ ಏನಾಗ್ಬೇಕು, MP ಆಗೋರು ಮೊನ್ನೆನೇ ಹೇಳಿದ್ದೀನಿ, ಏನು ಬೇಕಿಲ್ಲ. ಒಂದು ಇಂಡಸ್ಟ್ರಿಯಲ್ ಪಾರ್ಕ್ KGF ಅಲ್ಲಿ ಆದ್ರೆ ಇಲ್ಲಿಂದ ಜನ ಬೆಂಗಳೂರಿಗೆ ಹೋಗೋದು ತಪ್ಪಬೇಕು. ತುಂಬಾ ಜನ, ಹೆಚ್ಚು ಕಡಿಮೆ 10,000 ಜನ ಮೇಲೆ ಹೋಗ್ತಾರೆ ಅನ್ಕೊಂಡಿದ್ದೀನಿ. 10,000 ಜನ ಮೇಲೆ ಹೋಗ್ತಾರ? 30,000 ಜನ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋದಂದ್ರೆ ಸಮಯ ವ್ಯರ್ಥ, ದುಡ್ಡು ವೇಸ್ಟ್. ಯಾಕೋ ನಮ್ಮ ಸರ್ಕಾರಗಳು KGF ನ ಬಿಟ್ಬಿಟ್ಟು ಅಷ್ಟು ಲ್ಯಾಂಡ್ ಇದೆ. ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಎಲ್ಲಾ ಸರ್ಕಾರಗಳು KGF ನ ಮರ್ತು ಬಿಟ್ಟಿತ್ತು. ಒಪ್ಕೋಬೇಕು. ಒಬ್ಬರ ಮೇಲೆ ಯಾಕಂದ್ರೆ
ಎಲ್ಲರೂ ಮರ್ತು ಬಿಟ್ಟಿದ್ವಿ. KGF ಬಾರ್ಡರ್ ಇದೆ, ತಮಿಳ್ ಜಾಸ್ತಿ ಮಾತಾಡ್ತಾರೆ ಅಂತೆಲ್ಲ ಬರ್ಬಿಟ್ಟಿದ್ವಿ. ಎಲ್ಲ ನಮ್ಮವರ KGF ಅಲ್ಲಿ ಇರೋರೆಲ್ಲ ಬರೋದ್ರಿಂದ MP ಅವ್ರಿಗೆ ಹೇಳ್ತೀನಿ ನಾನು, ಈ MP ಅವ್ರಿಗೂ ಅಷ್ಟೇ, ನಮ್ಮ ಮಲ್ಲೇಶ್ ಬಾಬು ಅವ್ರಿಗೂ ಅಷ್ಟೇ, KGFಗೆ ಬರೀ ಲೈಟ್ ಹಾಕೋದು, ಬಸ್ ಶೆಲ್ಟರ್ ಮಾಡೋದು ಇದು ಬೇಕಿಲ್ಲ. ಶಾಶ್ವತವಾಗಿ ಉಳಿಬೇಕಂದ್ರೆ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಹಾಕ್ಬೇಕು. ಸಮಸ್ತ KGF ಜನ ಇಲ್ಲೇ ಕೆಲಸ ಮಾಡಿ ಸಂತೋಷದಿಂದ ಬಾಳ್ವೆ ಮಾಡಬೇಕು. ಇಲ್ಲಿಂದ ಟ್ರೈನಲ್ಲಿ ಹೋಗಿ 2 ಅವರ್ ಬಂದು ನಮ್ಗೆ ಬೇಜಾರಾಗ್ತದೆ. ನಾವೆಲ್ಲ ಮಾಡಲಿಲ್ಲ ಅಂದ್ರೆ ಸರ್ಕಾರಗಳೇನಿದೆ ಬೇಜಾರಾಗ್ತದೆ. ಹಾಗಾಗಿ ಕುಮಾರಣ್ಣ ಅವ್ರ ಗಮನಕ್ಕೂ ತಂದಿದ್ದೀವಿ. ಮೊನ್ನೆ MP ಅವರು ಹೇಳ್ತಾ ಇದ್ರು, ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 2 MPಗಳು ಗೆದ್ದು ಹೋಗೋದು ನಿಶ್ಚಿತ. ಮೋದಿ ಅವ್ರ ಗಮನಕ್ಕೂ ತಂದಿದ್ರು ದೊಡ್ಡವರು, 2 ಜಿಲ್ಲೆಗೆ ಶಾಶ್ವತವಾದ ಒಂದು ನೀರಾವರಿ ಪರಿಹಾರ ಮಾಡಿಕೊಡ್ಬೇಕು ಅಂತ ಮೋದಿ ಅವ್ರ ಗಮನಕ್ಕೆ ನಮ್ಮ ದೇವೇಗೌಡರು ತಂದಿದ್ದಾರೆ ಚಿಕ್ಕಬಳ್ಳಾಪುರ ಫಂಕ್ಷನ್ ಅಲ್ಲಿ. ಅದು ಕೂಡ ಈ ಒಳ್ಳೆ ದಿನಗಳಲ್ಲಿ ಆಗ್ಲಿ. ಮಲ್ಲೇಶ್ ಬಾಬು ಅವ್ರಿಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಏನು ಅಂದ್ರೆ, ಇವತ್ತು ಕುಮಾರಣ್ಣವರು MP ಆಗ್ತಾರೆ. ಅವ್ರನ್ನ ದೊಡ್ಡವ್ರನ್ನೆಲ್ಲ ಉಪಯೋಗಿಸ್ಕೊಂಡು ಈ ಜಿಲ್ಲೆಗೆ ಕುಮಾರಣ್ಣ ದೇವೇಗೌಡರು ಏನ್ ಹೇಳ್ತಾರೆ, ಮೋದಿ ಅವ್ರು ಬಿಟ್ಕೊಡಲ್ಲ. ಅದೇ ಅಡ್ವಾಂಟೇಜ್. ಕೆಲಸ ಮಾಡಿಸ್ಕೋಬಹುದು. KGF ಅಲ್ಲಾಗ್ಲಿ ಇಡೀ ಕೋಲಾರ ಜಿಲ್ಲೆ ಶಾಶ್ವತವಾಗಿ ಅವ್ರ ಹೆಸರು ಉಳಿಸ್ಕೊಳ್ಳುವಂತ ಕೆಲಸ ಮಾಡಬಹುದು. ಅದು ಒಳ್ಳೆ ಅವಕಾಶ ಇದೆ. ಹಾಗಾಗಿ ಮತ್ತೊಮ್ಮೆ ನಿಮ್ಗೆ ಈ ಅವಕಾಶನ ಬಿಡೋದು ಬೇಡ. KGF ಅಲ್ಲಿ ಲೀಡ್ ಬಂತು, ಅತಿ ಹೆಚ್ಚಿನ ಮತ ಬಂತು ಅಂತ ನೀವು ತೋರಿಸ್ಬೇಕು. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸಂಪಾದನೆ ಜೊತೆಯಲ್ಲಿ ಇರಬೇಕು. ನಾವು ಇರ್ತೀವಿ, ನಮ್ಮ ಎಲೆಕ್ಷನ್ ನಾವು ಕೇರ್ ಮಾಡಲ್ಲ. KGF ಅಲ್ಲಿ ಸಂಪಾದನೆ ಜೊತೆ ನಾವು ಮಾಡ್ತೀವಿ. ನೀವೆಲ್ಲ ಒಟ್ಟಿಗೆ ದೇವ್ರು ಒಳ್ಳೇದು ಮಾಡ್ಲಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ಒಳ್ಳೇದಾಗುತ್ತೆ. ರಾಜಕೀಯವಾಗೂ ಅಷ್ಟೇ ನಿಮ್ಗಳಿಗೂ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಬರೋ ದಿನಗಳು ಅಂತೇಳಿ ನಾನು ಮಾತು ಮಾಡಿಸ್ತೀನಿ. ಕಾಯ್ತಾ ಇದ್ರೆ ಅದನ್ನು ಕಟ್ಟಕ್ ಸಾಧ್ಯ ಆಗಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ. ಅದಕ್ಕೋಸ್ಕರ ದೇಶ ಉಳಿಬೇಕು, ಧರ್ಮ ಉಳಿಬೇಕು, ನಮ್ಮ ಹೆಣ್ಮಕ್ಳು ಸೇಫ್ಟಿ ಆಗಿರ್ಬೇಕು, ನಮ್ಮ ದೇಶ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ಬೇಕು. 4 ಬಾರಿ ಮುಖ್ಯಮಂತ್ರಿಗಳಾಗಿ, 2 ಬಾರಿ ಪ್ರಧಾನಮಂತ್ರಿಗಳಾಗಿ, ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ, ಒಂದೇ ಒಂದು ದಿನ ರಜೆ ಆಗದೆ, ಹಗಲು ರಾತ್ರಿ ದೇಶಕ್ಕೋಸ್ಕರ ನಮಗೋಸ್ಕರ ಕಷ್ಟ ಬೀಳ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವ್ರನ್ನ ನಾವು ಉಳಿಸ್ಕೊಂಡಿಲ್ಲ. ನಮ್ಮಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಮೈತ್ರಿಕೂಟದ ಅಭ್ಯರ್ಥಿ ಆದಂತ ಮಲ್ಲೇಶ್ ಬಾಬು ಅವ್ರ ಗುರುತು ಭತ್ತದ ತೆನೆ ಹೊತ್ತ ಕಮಲಮ್ಮ. ಕಮಲಮ್ಮ ಅದ್ರ ಹೆಸರು ಏನೋ ಆ ರೈತ ಮಹಿಳೆ ಹೆಸರು ಕಮಲಮ್ಮ ಅಂತ ಹೇಳ್ಬಿಟ್ಟು ಹೇಳಿ ನಾಮಕರಣ ಮಾಡಿದ್ವಿ ನಾವು. ಯಾಕಂದ್ರೆ ನಾವಿಬ್ರು NDA ಮೈತ್ರಿಕೂಟ ಅಲ್ವಾ, ಹಂಗಾಗಿ ಕಮಲಮ್ಮನು ಭತ್ತದ ತೆನೆ ಹೊತ್ಕೊಂಡಿರ್ತಕ್ಕಂಥ ಆ ಸಿಂಬಲ್ಗೆ ನೀವೆಲ್ಲ ಓಟ್ ಹಾಕಿ ಒಳಗಡೆ ಹೋಗಿ ಹೂವು ಅದು ಇದು ಹುಡ್ಕಾಕ್ ಹೋಗ್ಬೇಡ್ರಿ. ಯಾವ್ದಾದ್ರು ಹೂಗಳೆಲ್ಲ ಒಳಗಡೆ 2 ಮಿಷಿನ್ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅದಕ್ಕೋಸ್ಕರ ತೆನೆ ಹೊತ್ತ ರೈತ ಮಹಿಳೆ, ತೆನೆ ಹೊತ್ತ ರೈತ ಮಹಿಳೆ ಅಲ್ಲಿ ಹೋಗಿ ನೀವು ಹುಡುಕಿ ಯಾರು ಹೊರೆ ಎತ್ಕೊಂಡಿರ್ತಕ್ಕಂಥ ಮಹಿಳೆ ಇರ್ತಾರ ಅಲ್ಲಿ ಓಟ್ ಹಾಕ್ಬೇಕು. 2ನೇ ನಂಬರು ಗುರ್ತಿಕೊಂಡ್ಬಿಡ್ರಿ. 2ನೇ ನಂಬರು ಅರ್ಥ ಆಯ್ತಾ? ಅದನ್ನ ಅರ್ಥ ಆಯ್ತಾ? 2ನೇ ನಂಬರು ಭತ್ತದ ತೆನೆ ಹೊತ್ತ ರೈತ ಮಹಿಳೆ. ಅದಕ್ಕೆ ಓಟ್ ಹಾಕಿದ್ರೆ ನರೇಂದ್ರ ಮೋದಿಜಿ ಅವ್ರು ಕೋಟ್ ಹಾಕ್ದಂಗೆ, ಅದು ಕೋಟ್ ಹಾಕಿದ್ರೆ ನಮ್ ಕೋಟ್ ಹಾಕ್ದಂಗೆ, ಅದು ಕೋಟ್ ಹಾಕಿದ್ರೆ ಸಂಪಂಗಿನವ್ರು ಕೋಟ್ ಹಾಕ್ದಂಗೆ, ಅದು ಕೋಟ್ ಹಾಕಿದ್ರೆ BJP ಕೋಟ್ ಹಾಕ್ದಂಗೆ. ಅದಕ್ಕೋಸ್ಕರ ನೀವೆಲ್ಲ ಮನೆಯಲ್ಲೂ ಹೋಗಿ ಈ ಪಾಂಪ್ಲೆಟ್ಗಳನ್ನ ಕೊಡೋದ್ರ ಮುಖಾಂತರ ಒಂದ್ಸಲಿ MP ಎಲೆಕ್ಷನ್ ಅಲ್ಲಿ ನನಗ ಎಲ್ಲ ಬಂದು ಹೂ ಗುರುತಿಗೆ ಓಟ್ ಹಾಕ್ಬಿಟ್ರು. ಈ ಸಲ ಹೋಗಿ ಹೂ ನುಡ್ಕಕ್ ಹೋಗ್ಬೇಡ್ರಿ ದಯವಿಟ್ಟು. ಯಾಕಂದ್ರೆ ಈ 3 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಂಡ್ಯ, ಹಾಸನ ಮತ್ತೆ ಕೋಲಾರಲ್ಲಿ ತೆನೆ ಹೊತ್ತ ರೈತ ಮಹಿಳೆ ಇರ್ತಾರೆ. ಇನ್ನು ಮಿಕ್ಕಿದ 25 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಭೂಮಿ ಇರ್ತೈತೆ. ಇಲ್ಲಿ ತೆನೆ ಹೊತ್ತ ರೈತ ಮಹಿಳೆಗೆ ನೀವು ಓಟ್ ಹಾಕ್ಬೇಕು. ಇವತ್ತು ಮಹಿಳೆಯರ ರಕ್ಷಣೆ ಇಲ್ಲ, ಯುವಕರ ರಕ್ಷಣೆ ಇಲ್ಲ, ರೈತರ ರಕ್ಷಣೆ ಇಲ್ಲ. ಇವತ್ತು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ. ಸಬ್ ರಿಜಿಸ್ಟರ್ ಆಫೀಸ್ ಹೋದ್ರೆ ಒಂದು RTC ತಗೊಳಕ್ 15 ರೂಪಾಯಿ ಕೊಡ್ತಾ ಇದ್ದೀವಿ, ಇವತ್ತು 100 ರೂಪಾಯಿ ಮಾಡಿದ್ದಾರೆ. ಇವತ್ತು ಒಂದು ರಿಜಿಸ್ಟ್ರೇಷನ್ ಹೋಗ್ಬೇಕಂದ್ರೆ ಅಲ್ಲಿ ಕಾಸು ಕೊಡ್ಬೇಕು. ಅದೆಲ್ಲ ಮಂತ್ರಿಗಳು ಈ ಕಾಂಗ್ರೆಸ್ MLAಗಳು ಗೊತ್ತೈತಿ. ಅರ್ಥ ಆಯ್ತಾ? ಇವತ್ತು ವಾಟರ್ ಬಾಟ್ಲು ಹನ್ನೆರಡು ಕೊಡ್ತಾರೆ. ಕ್ವಾರ್ಟರ್ ಬಾಟ್ಲ್ 50 ರೂಪಾಯಿ ಇದ್ದಿದ್ದು ಇವತ್ತು 150 ರೂಪಾಯಿ ಆಗೈತೆ. ಇದೆಲ್ಲ ಕಾಸು ಹೆಂಗೆ ಅಂದ್ರೆ ಕಣ್ಣು ಹಾಕಿರೋದು, ಪಿಟ್ ಪ್ಯಾಕೆಟ್ ಮಾಡ್ತಾ ಇರೋದು. 200 ರೂಪಾಯಿ 2000 ರೂಪಾಯಿ ಮನೆಯಲ್ಲಿ ಒಂದು ಹೆಣ್ಮಗ ಕೊಟ್ಟು ಒಂದು ಊರಿಗೆಲ್ಲ 25 ಜನ ಕೊಟ್ಟಿರೋದು. ಇನ್ನ 100 ಜನ ಊರಲ್ಲಿ ಇದ್ರೆ 100 ಜನಕ್ಕೂ ಕತ್ರಿ ಹಾಕ್ಬಿಟ್ಟಿರೋದು. ಅದಕ್ಕೋಸ್ಕರ ಈ ಕಳ್ಳರ
ಸಂತೆ ಆಗಿರ್ತಕ್ಕಂಥ ಈ ಕಾಂಗ್ರೆಸ್, ಪಾಕಿಸ್ತಾನದ ಏಜೆಂಟ್ ಆಗಿರ್ತಕ್ಕಂಥ ಈ ಕಾಂಗ್ರೆಸ್ ಈ ದೇಶನ ಒಡೆಯಂತ ಕೆಲಸ ಮಾಡ್ತಾ ಇದೆ. ಒಂದೇ ಒಂದು ಕಮ್ಯುನಿಟಿನ ಓಲೈಸೋದಕ್ಕೋಸ್ಕರ ನಮ್ಮನ್ನೆಲ್ಲ ಬಹುಸಂಖ್ಯಾತರನ್ನ ನಮ್ಮನ್ನ ಇವತ್ತು ಯಾವ ರೀತಿ ಯಾಮಾರ್ತಾ ಇದೆ ಇದನ್ನೆಲ್ಲ ನೀವು ನೋಡಿದಿರಿ. ನಿಮ್ಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಗೆ ಅಶೋಕ್ ಅಣ್ಣವರು, ಜಯಸಿಂಹಣ್ಣವರು, ಎಂ.ಎ. ಕೃಷ್ಣಪ್ಪ ಅವ್ರವರು ಇವರೆಲ್ಲ ಜ್ಞಾಪಕ ಬರ್ತಾರೆ. ಈ ದೇವಸ್ಥಾನಗಳನ್ನ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಇದು ಮಾಡ್ಕೊಂಡು ನಮ್ಮ ದೊರೆಸ್ವಾಮಿ ಅವರು ಹಿಂದೆ ನಾಯ್ಡು ಅವರು MLA NDA ಮೈತ್ರಿಕೂಟದ ಅಭ್ಯರ್ಥಿಯನ್ನ ಮಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ನೀವು ಪ್ರತಿಯೊಂದು ಊರುಗಳಲ್ಲಿ ಹೋಗಿ ಮನೆಯಲ್ಲಿರ್ತಕ್ಕಂಥ ಕುಟುಂಬದಲ್ಲಿರ್ತಕ್ಕಂಥ ತಂದೆ ತಾಯಿ ಅಣ್ಣ ತಮ್ಮ ಮಕ್ಕಳಿಗೆ ಇವರಿಗೆಲ್ಲ ಹೇಳಿ ನರೇಂದ್ರ ಮೋದಿ ಅವರು NDA ಮೈತ್ರಿಕೂಟದ ಚಿಹ್ನೆ ಬಂದು ತೆನೆ ಹೊತ್ತ ರೈತ ಮಹಿಳೆ ಅಂತ ನಾವು ಹೇಳ್ಕೊಡೋದ್ರ ಮುಖಾಂತರ ನಮ್ಮ ಊರುಗಳಲ್ಲಿ ನಮ್ಮ ಬೂತ್ಗಳಲ್ಲಿ ನಾವು ಲೀಡ್ ಕೊಡಿಸಿದಾಗ ಮಾತ್ರನೇ ನಾವು ಲೀಡರ್ಗಳು. ಏನಾದ್ರು ನಮ್ಮೂರಲ್ಲಿ ಲೀಡೇ ಬಂದಿಲ್ಲ, ನಾನು ಬಂದಿಲ್ಲ, ನಾನು ಲೀಡರ್, ನಾನು ಸ್ಟೇಟ್ ನ್ಯಾಷನಲ್ ಆಗ್ತದ. ಅದಕ್ಕೋಸ್ಕರ ಬೇರೆ ಊರುಗಳಿಗೆ ಹೋಗ್ಬೇಡ್ರಿ, ಪರಿಚಯ ಇದ್ರೆ ಫೋನ್ ಮಾಡಿ ಹೇಳ್ರಿ ಇದ್ದಾರೆ ಓಟ್ ಹಾಕ್ರಿ ಅಂತ. ನಮ್ಮೂರುಗಳಲ್ಲೇ ಬೂತ್ಗಳಲ್ಲಿ ಮನೆ ಓಡಾಡಿ ಓಟ್ ಹಾಕ್ಸಂತ ಕೆಲಸ ಮಾಡ್ಬೇಕು ನೀವು ಅಂತ ಹೇಳಿ ಈ ಸಭೆಗೆ ಕರೆದು ನಾನು ಮಾತನಾಡುವ ಅವಕಾಶ ಮಾಡ್ತಾರೆ. ಚುನಾವಣೆ ಇನ್ನು 2 ದಿನ ಇರೋದು, 3ನೇ ದಿನ 26ನೇ ತಾರೀಕು ಬೆಳಗ್ಗೆಯಿಂದ ಶುರು ಆಗ್ಬಿಟ್ಟಿರ್ತೀವಿ ವೋಟಿಂಗ್ ಅಲ್ಲ ಪ್ರವೀಣ್, ಶುರು ಆಗ್ಬಿಟ್ಟಿರ್ತೀವಿ. ಎಲ್ಲಾರು ಕಾಂಗ್ರೆಸ್ ಅವರೆಲ್ಲ ನಾವು ಗ್ಯಾರಂಟಿಗಳು ಹೇಳ್ಬಿಟ್ಟಿದ್ರಿ, ನಾವು ಅದೇನ್ ಬಿಟ್ಟಿದ್ರಿ ಇದೇನ್ ಬಿಟ್ಟಿದ್ರಿ, ನಾವೇ ಗೆದ್ಬಿಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು, ಒಂದಿನಕ್ಕೆ 20 ಸಲ ಓದೈತೆ. ತೋಟದಲ್ಲಿರ್ತಕ್ಕಂಥ ಬೆಳೆಗಳೆಲ್ಲ ಒಣಗ್ತಾ ಇದ್ದಾವೆ. ಸನ್ಮಾನ್ಯ ನರೇಂದ್ರ ಮೋದಿ ರೈತರಿಗೆ ಒಳ್ಳೇದಾಗ್ಬೇಕಂತ ಹೇಳಿ ಒಂದು ಮೂಟೆ ಯೂರಿಯಾ DAP ಅದೆಲ್ಲ 2,500 3,000 ಇದ್ರೆ ಅದನ್ನ 70% 80% ಸಬ್ಸಿಡಿ ಕೊಟ್ಟು 300 ರೂಪಾಯಿ 400 ರೂಪಾಯಿ ಕೊಟ್ಟಿದ್ದಾರೆ. ರೈತರು ಚೆನ್ನಾಗಿರ್ಬೇಕು ಅಂತ ಹೇಳಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ವರ್ಷಕ್ಕೆ 6,000 ರೂಪಾಯಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ಪಾರ್ಟಿ ಏನು ಯಾವ ಜಾತಿ ಅಂತ ಏನು ಕೇಳ್ತಾರೆ, ದೇಶದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ 6,000 ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರದಲ್ಲೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಮ್ಮ ಮಾಲೂರ್ ಚಂದ್ರ ಅವರು ಹೇಳ್ತಾ ಇದ್ರು ಅವಾಗ್ಲೇ, ನಾವಿಲ್ಲಿ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ರೈತರಿಗೆ ಅನುಕೂಲ ಆಗ್ಬೇಕಂತ ಹೇಳ್ಬಿಟ್ಟು ಅನೇಕ ಯೋಜನೆಗಳನ್ನ ತಂದು 4,000 ರೂಪಾಯಿ ನಮ್ಮ ರಾಜ್ಯ ಸರ್ಕಾರದಲ್ಲಿ BJP ಸರ್ಕಾರ ಇದ್ದಾಗ ಕೊಡ್ತಾ ಇದ್ರು, ಅದನ್ನು ವಾಪಸ್ ತಗೊಂಡಿದ್ದಾರೆ. ಯಾರ್ಯಾರು ಆಲ್ರೆಡಿ ಹಾಲ್ ಆಗ್ತಾ ಇದ್ರು ಅವ್ರಿಗೆ 2 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು, ಅದನ್ನು ಇವರು 5 ರೂಪಾಯಿ ಅದನ್ನು ವಾಪಸ್ ತಗೊಂಡಿದ್ದಾರೆ. ಇವತ್ತು ಇವ್ರು ನಾವು ರೈತರ ಪರವಾಗಿ ಏನೋ ಮಾಡಿದಿರಿ ಅನ್ನೋ ಲೆಕ್ಕಾಚಾರದಲ್ಲಿ ಮನೆಯಾಗ ಒಂದು ಊರಲ್ಲಿ ಗಂಟನ ಸಮಯ ನಾಮ ದೊಡ್ಡದಾಗಿ ಇಟ್ಬಿಟ್ಟು ಆ ಊರಲ್ಲಿ 20 ಜನಕ್ಕೆ ಗೃಹಲಕ್ಷ್ಮಿನ ಆ ಹೆಣ್ಮಕ್ಳಿಗೆ 2,000 ರೂಪಾಯಿ ಏನ್ ಶಕ್ತಿ ಅದು 2,000 ರೂಪಾಯಿ ಕೊಟ್ಬಿಟ್ಟು ಅವ್ರ ಯಜಮಾನರು ಮಕ್ಕಳು ಅವ್ರು ಇವರೆಲ್ಲ ಸಾಕೋದ್ರಲ್ಲಿ ಏನಾದ್ರು ಸುಸ್ತಾಗೈತೆ ಅಂತ ಹೋದ್ರೆ ಅಲ್ಲಿ 100 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು 3,000 ರೂಪಾಯಿ ಬಡ್ಡಿ ಸಮೇತ ಜೋಪಕ್ಕೆ ಕತ್ತರಿ ಹಾಕಿದ್ದಾರೆ. ಅದಾದ್ಮೇಲೆ ನೀವು ನೋಡಿದಿರಿ, ಟ್ರೈನ್ ಬಿಡ್ತೀನಿ ಅಂತ ಹೇಳಿದ್ರು, ರೈಲ್ ಬಿಡ್ತೀನಿ ಅಂತ ಹೇಳಿದ್ರು, ಬಸ್ ಬಿಡ್ತೀನಿ ಅಂತ ಹೇಳಿದ್ರು. ಟ್ರೈನ್ಗಳು ರೈಲುಗಳು ಅದೆಲ್ಲ ಡೆವಲಪ್ಮೆಂಟ್ ಕೆಲಸಗಳನ್ನ ಸಂಪಂಗಣ್ಣವರು ನಾವೆಲ್ಲ ಮಾತಾಡ್ಕೊಂಡು ಇವತ್ತೇನು KGF ನಗರದಲ್ಲಿ ಮಾರಿಕುಪ್ಪಂ ಆಗ್ಬೋದು, ಊರ್ಗಮ್ ಆಗ್ಬೋದು, ನಮ್ಮ ಇದಾಗ್ಬೋದು, ಧನಾತಮ್ ಆಗ್ಬೋದು, ಕುಪ್ಪಂ ಟು ಮಾರಿಕುಪ್ಪಂ ಹೊಸ ಟ್ರೈನ್ ಇರ್ಬೋದು, ಹೊಸ ರೈಲ್ವೆ ಮಾರ್ಗ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತು KGF ಹೈಟೆಕ್ ಬಂಗಾರಪೇಟೆ ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡ್ತಾ ಇರ್ತಕ್ಕಂಥದ್ದು, ಮಾಲೂರು ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡ್ತಾ ಇರ್ತಕ್ಕಂಥದ್ದು, ಅಮೃತ್ ಸಿಟಿಯಲ್ಲಿ KGF ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ಆ ರಸ್ತೆಗಳು, ಆ ರಾಜಕಾಲುವೆಗಳು, ಆ ಲೈಟ್ಗಳು ಪ್ರತಿಯೊಂದನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ತಾಲೂಕು ಆಫೀಸ್ ಕಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ. ಇವತ್ತು ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ. ಆ ಸ್ಟೇಡಿಯಂ ಕಟ್ಟಿರ್ತಕ್ಕಂಥದ್ದು ಹೋಂಡಾ ಏನ್ ಕಂಪ್ನಿಯವರು ಇದ್ದಾರೆ ಅವರು CSR ಇದ್ರಲ್ಲಿ ಕಟ್ಕೊಟ್ಟಿರ್ತಕ್ಕಂಥದ್ದು. ನಾವು ಹಳ್ಳಿಗಳಲ್ಲಿ ನಾವು ಬರ್ತೀವಿ, ಇಲ್ಲೆಲ್ಲ ಕಾಂಗ್ರೆಸ್ ಅವ್ರು ಬಂದು ನಾವು ಅದ್ ಮಾಡಿದಿರಿ ಇದು ಮಾಡಿದಿರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಒಂದು ಗ್ರಾಮದಲ್ಲಿ ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಕೋವಿಡ್ ಟೈಮಲ್ಲಿ ಒಬ್ಬೊಬ್ರಿಗೆ 10 kg ಕೊಟ್ರು, 5 ಜನ ಇದ್ರೆ 50 kg ಕೊಟ್ರು, 10 ಜನ ಇದ್ರೆ 100 kg ಕೊಟ್ರು ಕೋವಿಡ್ ಟೈಮಲ್ಲಿ. ಅದಾದ್ಮೇಲೆ ಇವತ್ತು 5 kg ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಮ್ಮೆಲ್ಲರಿಗೂ ಮನೆಗಳಿಗೆಲ್ಲ ಟಾಯ್ಲೆಟ್ಗಳನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ SC-ಗಳಿಗೆ 15,000, ಜನರಲ್ಗೆ 15,000 ಅಂತ ಹೇಳ್ಬಿಟ್ಟು ಹೇಳಿ ಫ್ರೀಯಾಗಿ ಪಂಚಾಯತಿಗಳಿಂದ ಸುಮಾರು 25,000 ಟಾಯ್ಲೆಟ್ಗಳನ್ನ ನಮ್ಮ KGF ತಾಲೂಕಲ್ಲಿ
ಕೊಟ್ಟಿರ್ತಕ್ಕಂಥವ್ರು ಸ್ವಚ್ಛ ಭಾರತ್ ಮಿಷನ್ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇವತ್ತು ಸಿಸಿ ರಸ್ತೆ ಇರ್ಬೋದು, ಸಿಸಿ ಡ್ರೈನೇಜ್ ಇರ್ಬೋದು, ಇದನ್ನ ಕೊಟ್ಟಿರ್ತಕ್ಕಂಥದ್ದು 14ನೇ ಮತ್ತು 15ನೇ ಹಣಕಾಸು ನರೇಗಾ ಮನ್ರೇಗಾ ಇದರಲ್ಲೆಲ್ಲ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇವತ್ತು ಮನೆ ನಲ್ಲಿ ಮುಖಾಂತರ ನೀರು ಕೊಡ್ಬೇಕಂತೇಳಿ ಜಲ್ ಜೀವನ್ ಮಿಷನ್ ಅಲ್ಲಿ ಏನಿವತ್ತು ಪಂಚಾಯತಿಗಳಲ್ಲಿ ಕೆಲಸ ನಡೀತಾ ಇದೆ ಗ್ರಾಮಗಳಲ್ಲಿ, ಅದನ್ನ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ನೀವು ಓಟ್ ಹಾಕಿ ಗೆಲ್ಸಿದಾದ್ಮೇಲೆ ನಾವು ಹೋಗಿ 1880 ಕೋಟಿ ಹಣ ತಂದು ಇವತ್ತು ಹಳ್ಳಿಗಳಲ್ಲಿ ಮನೆಗೂ ಶುದ್ಧ ನೀರು ಕೊಡ್ಬೇಕಂತ ಹೇಳಿ ಕೆಲಸ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಕಸ ಎತ್ತದ ಗಾಡಿ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಕಸ ವಿಲೇವಾರಿ ಘಟಕಕ್ಕೆ ಜಾಗ ಕೊಟ್ಟು ಇದನ್ನ ಕಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಪಂಚಾಯತಿ ಬಿಲ್ಡಿಂಗ್ ಕಟ್ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ತಾಲೂಕ್ ಪಂಚಾಯತಿ ಕಟ್ಟಡ ಏನಿದೆ ಕೆಜಿಎಫ್ ಅಲ್ಲಿ ಅದನ್ನ ಕಟ್ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಕೆಜಿಎಫ್ ಅಲ್ಲಿ ಆಕ್ಸಿಜನ್ ಘಟಕನ ಕೊಟ್ಟಿರ್ತಕ್ಕಂಥದ್ದು. ಏನು ಕರೋನಾ ಟೈಮಲ್ಲಿ ನಮ್ಗೆಲ್ಲರಿಗೂ ಆಕ್ಸಿಜನ್ ಬಿಡ್ಬೇಕು ಅಂತ ಹೇಳಿ ಬೆಡ್ ಸಿಕ್ಕಲ್ಲ ಅಂತ ಇದ್ರು, ಅದಕ್ಕೆ ಆಕ್ಸಿಜನ್ ಘಟಕ ಇಸ್ರೇಲ್ ಇಂದ ತರಿಸಿ ಕೆಜಿಎಫ್ ಹಾಕೊಟ್ಟಿರ್ತಕ್ಕಂಥದ್ದು. ಒಂದ್ ನಿಮಿಷ. ಆಕ್ಸಿಜನ್ ಘಟಕ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಮ್ಗೆಲ್ಲರಿಗೂ ಕರೋನಾ ಇಂಜೆಕ್ಷನ್ ಫ್ರೀ ಆಗಿ 2 ಕೊಟ್ಟು ನಮ್ ಕಾತ್ಮಿ ಅಜ್ಜಿಗೆ ಅವ್ರಿಗೆಲ್ಲ ಬೂಸ್ಟರ್ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಮ್ಮ ಮಕ್ಕಳು SLC PUC ಓದ್ತಾ ಇರ್ತಕ್ಕಂಥ ಮಕ್ಕಳಿಗೂ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಕರೋನಾ ಇಂಜೆಕ್ಷನ್ ರೂಪಮ್ಮನಿಗೂ ಕೊಟ್ಟಿರೋದು ಫ್ರೀ ಆಗಿ ನರೇಂದ್ರ ಮೋದಿ ಅವರು. ಸಿದ್ದರಾಮಯ್ಯನಿಗೂ ಫ್ರೀ ಆಗಿ ಕೊಟ್ಟಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವರು. ಇಲ್ಲಿ ರಮೇಶ್ ಕುಮಾರ್ಗೂ ಫ್ರೀ ಆಗಿ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ. ರಾಹುಲ್ ಗಾಂಧಿಗೂ ಫ್ರೀ ಆಗಿ ಕೊಟ್ಟಿರೋದು ನರೇಂದ್ರ ಮೋದಿ ಅವರು. ನಾವು ಚೆಕ್ ಡ್ಯಾಮ್ಗಳನ್ನ ಮಾಡಿದಿರಿ, ಕೃಷಿ ಹೊಂಡಗಳನ್ನ ಮಾಡಿದಿರಿ, ಮಶಾಣಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ಮ ಸರ್ಕಾರ ಇದ್ದಾಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಬೇಕಾದಷ್ಟು ಹಣ ತಗೊಂಡ್ಬಂದು ಡೆವಲಪ್ಮೆಂಟ್ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮೆಂಬರ್ಗಳಾಗಿದ್ದಾಗ ನೀವೇನ್ ಮಾಡಿದಿರಿ ಅಂತ ಹೇಳಿದ್ರು ಕಾಂಗ್ರೆಸ್ ಅವರು. ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿದಿರಿ. ಸರ್ಕಾರ 11 ತಿಂಗಳಾಗಿದೆ ಬಂದು ನಿಮ್ಗೆ. ಬೆಂಗಳೂರಲ್ಲಿರೋ ಜನಕ್ಕೆ ಕುಡಿಯಾಕಲ್ಲ ತೊಳ್ಕೊಳಕ್ಕೂ ನೀರು ಕೊಟ್ಟಿಲ್ಲ ನೀವು. ತಮಿಳ್ನಾಡಿಗೆ ಮಾತ್ರ ನೀರು ದಿನಾ ಬಿಡ್ತಾ ಇದ್ದೀರಿ. ಮೇಕೆ ದಾಟ್ ಕಟ್ಕೊಡ್ತೀರಿ. ಅದರಿಂದ ನಾನು ಈ ಕಡೆ ಮಾಲೂರು ಕಡೆ ಏನೋ ಕರುಣಾನಿಧಿ ಮಗನು ಅವರೆಲ್ಲ ಇರೋದು, ಅವ್ರ ಹತ್ರ ಮಾತಾಡ್ಕೊಂಬಂದಾಗಿತ್ತಲ್ಲ. ದಿನಾ ನೀರು ಓದ್ತಾನೆ ಇರ್ತೈತೆ ಅಲ್ವಲ್ಲಿ ಕಾವೇರಿ ನೀರು. ನಮಗ್ ಮಾತ್ರ ಬೆಂಗಳೂರಿಗೆ ಹೋಗಿಲ್ಲ. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ನಾವೇನ್ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲಾ ಕೆರೆಗಳು ತುಂಬಿತ್ತು, ನೀವು ನೋಡಿದ್ದೀರಿ. ಇವತ್ತು ಒಂದೇ ಒಂದು ಕೆರೆಯಲ್ಲಿ ಕುಡಿಯಕ್ಕಾಗ್ಲಿ, ಕುರಿಗಳಿಗಾಗ್ಲಿ, ದನಕರುಗಳಿಗಾಗ್ಲಿ ನಾವೇನು ಹೋದ್ರೆ ಅದಕ್ಕೂ ನೀರಿಲ್ಲ ಇವತ್ತು. ಆ ತರ ಬರಗಾಲ ಬಂದಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಅದಕ್ಕೋಸ್ಕರ ಮೊನ್ನೆ ಯಾವ್ದೋ ಪೇಪರ್ ಅಲ್ಲಿ ಹಾಕಿದ್ರು ಚೆಂಬು ಅಂತ. ನೀವು ಕರ್ನಾಟಕ ಜನಕ್ಕೆ ಕೊಟ್ಟಿರ್ತಕ್ಕಂಥದ್ದು 11 ತಿಂಗಳಿಂದ ದೊಡ್ಡ ಚೆಂಬೆ ನೀವು ಕೊಟ್ಟಿರ್ತಕ್ಕಂಥದ್ದು, ತೆಂಗಿನ ಚಿಪ್ಪೆ ನೀವು ಕೊಟ್ಟಿರ್ತಕ್ಕಂಥದ್ದು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಕೆಲಸಗಳು ಕೊಟ್ಟಿರ್ತಕ್ಕಂಥದ್ದು ಅಕ್ಷಯ ಪಾತ್ರೆ ಕೊಟ್ಟಾಗ ನಾನು ಹೇಳಿದ್ಮೇಲೆ ಇಷ್ಟು ಕೆಲಸಗಳೆಲ್ಲ ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನೀವ್ ಹೇಳಿದ್ರಿ ನಮ್ ಯುವಕರಿಗೆ ಯಾರ್ಯಾರು SLC PUC ಡಿಗ್ರಿಗಳು ಓದಿದ್ರಿ, ಯಾರ್ಯಾರು ಕೆಲಸ ಇಲ್ಲ, ನಿಮ್ 3,000 ರೂಪಾಯಿ ತಿಂಗಳಿಗೆ ಹಾಕ್ತೀನಿ ಅಂತ ಹೇಳಿದ್ರು. ಅಲ್ಲಿ ಇರ್ತಕ್ಕಂಥವ್ರು ನೀವು ಎಷ್ಟಿಷ್ಟು ಓದಿದ್ರಿ? MCOM ಮಾಡಿದಾರೆ, ಒಂದೇ 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಇಡೀ ಕರ್ನಾಟಕದಲ್ಲಿ ಈ ಯೂತ್ಸ್ಗೆ ಏನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು 2,700 ಜನಕ್ಕೆ ಮಾತ್ರ ಕೊಟ್ಟವ್ರೆ. 5 ಕೋಟಿ ಜನದಲ್ಲಿ ನಮ್ಮ ಯೂತ್ಸ್ ಹತ್ತತ್ರ 1 ಕೋಟಿ ಜನ ಇದ್ರೇನು 1 ಕೋಟಿ ಜನದಲ್ಲಿ ಕೊಟ್ಟಿರ್ತಕ್ಕಂಥದ್ದು 2,700 ಜನಕ್ಕೆ ಮಾತ್ರನೇ. ಆದ್ರೆ ಊರಿಗೊಬ್ಬರಿಗೂ ಕೊಟ್ಟಿಲ್ಲ ಅವರು. 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟವ್ರ ಏನಮ್ಮ? ಇವತ್ತು ನಾವು ಕೊಟ್ಟಿರ್ತಕ್ಕಂಥ 5 ಕೆಜಿ ಅಕ್ಕಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ನಟರಾಜ್ ಅವರು ಬಂದಿದ್ದಾರೆ, ನಮ್ಮ JDS ನ ಕಾರ್ಯಾಧ್ಯಕ್ಷರು ಜಿಲ್ಲೆ, ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀವಿ. ಇವತ್ತು ನೋಡಿದಿರಿ ನೇಹಾ ಅನ್ನೋರು ಕೊಲೆ ಆಗಿದೆ ಲವ್ ಜಿಹಾದ್ ಹೆಸರಲ್ಲಿ. ಅದನ್ನ ಅವ್ರದೇನೋ ಪರ್ಸನಲ್ ಬಿಡ್ರಿ, ಕೊಲೆ ಆಗಿದೆ ಅನ್ನೋ ಲೆಕ್ಕಾಚಾರದ ಸೌಜನ್ಯಕ್ಕೂ ಒಂದು ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಅವ್ರ ಕುಟುಂಬಕ್ಕೆ ಹೋಗಿ ಒಂದು ಸಾಂತ್ವನ ಹೇಳುವಂತ ಕೆಲಸಗಳನ್ನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಮಾಡಿಲ್ಲ. ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ನಡ್ಡಾ ಅವರಿಂದ ಹಿಡಿದು ನಮ್ಮ ಪ್ರಹ್ಲಾದ್ ಜೋಶಿ ಅವರಿಂದ ಹಿಡಿದು ಪ್ರತಿಯೊಬ್ರು ಅವ್ರ ಮನೆಗೆ ಹೋಗಿ ನಾವಿದ್ದೀರಿ ನಿಮ್ ಜೊತೆಗೆ ಅನ್ನೋ ಲೆಕ್ಕಾಚಾರ ಕೇಳ್ತಾ ಇದ್ದಾರೆ. ಇವತ್ತು ಏನಾಗಿದೆ ಅಂದ್ರೆ ಯಾರು ಎಷ್ಟೋ ಜನ ಮುಸ್ಲಿಮ್ಸರು ಈ ದೇಶದ ಪರವಾಗಿದ್ದಾರೆ,
ಎಷ್ಟೋ ಜನ ಈ ದೇಶದ ವಿರುದ್ಧವಾಗಿರ್ತಕ್ಕಂಥವ್ರಿಗೆ ಯಾರ್ಯಾರು ಹಿಂದೂ ಧರ್ಮದ ವಿರುದ್ಧವಾಗಿ ಮಾತಾಡ್ತಿರೋ, ಯಾರ್ಯಾರು ಹಿಂದೂಗಳ ಮೇಲೆ ಹಲ್ಲೆ ಮಾಡ್ತಿರೋ, ಯಾರ್ಯಾರು ಹಿಂದೂಗಳ ಮೇಲೆ ದೇವಸ್ಥಾನಗಳ ಮೇಲೆ ನೀವು ಅವಹೇಳನಕಾರವಾಗಿ ಮಾತಾಡ್ತಿರೋ, ಎಲ್ಲೆಲ್ಲಿ ರಾಮನ ಫ್ಲೆಕ್ಸ್ ಇರ್ತೈತೆ ಅದನ್ನ ನಡೆದಾಕ್ತಿರೋ, ಎಲ್ಲೆಲ್ಲಿ ಟಿಪ್ಪುನು ಇದಾಗ್ತಿರೋ, ಎಲ್ಲೆಲ್ಲಿ ತಲವಾರುಗಳಾಗ್ತಿರೋ ಅವ್ರ ಪರವಾಗಿ ಕಾಂಗ್ರೆಸ್ ಅವ್ರು ನಾವು ಇರ್ತೀರಿ ಅಂತ ಹೇಳಿ ರಕ್ಷಣೆ ಕೊಟ್ಟಿರ್ತಕ್ಕಂಥವ್ರು ಈ ಪಾಕಿಸ್ತಾನಿ ಏಜೆಂಟ್ ಅಂತ ವರ್ತನೆ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನವರು. ನಾವು ಈ ಹಿಂದೂಸ್ತಾನ ಈ ದೇಶದಲ್ಲಿ ಹುಟ್ಟಿದಿರಿ, ನಾವೆಲ್ಲ ಬಹುಸಂಖ್ಯಾತರಿದ್ದೀರಿ. ನಾವೆಲ್ಲ ಜಾತಿ ಧರ್ಮ ಇನ್ನೊಂದು ಮತ್ತೊಂದು ಬಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನೇ ಯೋಜನೆಗಳನ್ನ ಕೊಟ್ಟಾಗ ಈ ಜಾತಿ ಆ ಜಾತಿ ಆ ಪಾರ್ಟಿ ಈ ಪಾರ್ಟಿ ಅಂತ ನೋಡಿಲ್ಲ. ಇಡೀ ದೇಶದಲ್ಲಿ ಇರ್ತಕ್ಕಂಥ 140 ಕೋಟಿ ಜನ ನನ್ನ ಕುಟುಂಬದವರು, ನನ್ನ ಬಂಧುಗಳನ್ನ ಲೆಕ್ಕಾಚಾರ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಒಂದು ಕಮ್ಯುನಿಟಿಗೆ ನೀವು ದೇಶ ಹಂಚ್ತೀರಿ, ಭಾಗ ಇಡ್ತೀರಿ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ದೀರಲ್ವಾ, ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವರು ನಿಮ್ಗೆ? ಇವತ್ತು ಬಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರಲ್ಲಿ ಯಾರ ಕೆಲಸ ಬರ್ದಿರೋ ಈ ರಾಹುಲ್ ಗಾಂಧಿಯಲ್ಲಿ, ರಾಹುಲ್ ಗಾಂಧಿ ಯಾರಾದ್ರೂ ಪ್ರಧಾನಮಂತ್ರಿ ಅಂದ್ರೆ ನಮ್ಗಂತ್ರ ಮೆಚ್ಚರ ಯಾರಾದ್ರು? ಆತಗೆ ಬಂಗಾರ ಹೆಂಗ್ ಬರ್ತೈತೆ ಅಂತ ಗೊತ್ತಿಲ್ಲ, ನಮ್ಗೆ ಗೊತ್ತು ಬಂಗಾರ ಹೆಂಗ್ ಸಿಗ್ತದೆ ಅಂತ, ಹೆಂಗ್ ಬರ್ತೈತೆ ಅಂತ ಕೆಜಪ್ ಅವ್ರಿಗೆ. ಆತಗೆ ಆಲೂಗಡ್ಡೆ ಈ ಕಡೆಯಿಂದ ಹಾಕಿದ್ರೆ ಆ ಕಡೆಯಿಂದ ಬಂಗಾರ ಬಂದ್ಬಿಡ್ತೈತೆ. ಇನ್ನ ಆ ದೇಶನ ಏನಾದ್ರು ಆ ಹೆಸರು ಹೇಳ್ಕೊಂಡು ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲಾ ಕಡೆನೂ ಸೋತಿರ್ತಕ್ಕಂಥದ್ದೇ. ಇವತ್ತು ನಮ್ಮ ಕೋಲಾರಿಗೆ ಮಾಲೂರು ಬಂದಿದ್ರು, ಮಂಜಾತ್ ಗೌಡ್ರು ಕಾನ್ಸ್ಟೆನ್ಸಿಗ ಬಂದಂತ ಸಂದರ್ಭದಲ್ಲಿ ಒಂದು ಜ್ಯೋತಿ ಬೆಳಗಿಸ್ಬೇಕಂದ್ರೆ ಎಡಕೈ ಇಕ್ತಾರೆ, ಎಡಕೈ ಇಕ್ತಾರೆ. ಅವ್ರಿಗೆ ಹಿಂದೂ ಧರ್ಮ, ದೇಶ, ನಮ್ಮ ಸಂಸ್ಕೃತಿ ಇದ್ರ ಬಗ್ಗೆ ಏನು ಅರಿವೇ ಇಲ್ಲ. ಆಗಿರ್ತಕ್ಕಂಥ ಏನು ಆ ವಿದ್ಯಾವಂತನು ಅಂತ ಹೇಳ್ಬಿಟ್ಟು ಹೇಳ್ತಾನೆ, ಅದೇನು ವಿದ್ಯಾವಂತನು, ಸಂಸ್ಕೃತಿ ಇನ್ನೊಂದು ಮತ್ತೊಂದು ಏನು ಇಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಮಪ್ಪನವರು, ಸಂಪಂಗಣ್ಣವರು 2 ಬಾರಿ ಶಾಸಕರಾಗಿ, ನಮ್ಮ ಎಮ್ನಾನ್ ಸಮಣ್ಣವರು, ವೆಂಕಟಣ್ಣವರು ಶಾಸಕರಾಗಿ ಅನೇಕ ಹೇಳ್ತಾ ಇದ್ರು. ನಾನು 6 ಹೈಸ್ಕೂಲ್ಗಳನ್ನು ತಂದಿದ್ದೀನಿ, ಒಂದು ಇಲ್ಲಿ ಡಿಗ್ರಿ ಕಾಲೇಜ್ ತಂದಿದ್ದೀರಿ, ಒಂದು ನಮ್ಮ ಕಾಲೇಜ್ ತಗೊಂಡ್ಬಂದಿದ್ದೀರಿ, ಅದಾದ್ಮೇಲೆ ನಮ್ಮ ಪಾಲಾರ್ ನದಿಗೆ ಒಂದು ಬ್ರಿಡ್ಜನ್ನ ಕಟ್ಟಿದ್ದೀರಿ, ಬೇಕಾದಷ್ಟು ಡೆವಲಪ್ಮೆಂಟ್ಗಳನ್ನ ಅವತ್ತು ನಾವು ಮಾಡಿದಿರಿ. ಎಮ್ನಾನ್ ಸಮಣ್ಣ ನಾವೆಲ್ಲ ಡೆವಲಪ್ಮೆಂಟ್ ಮಾಡಿದ್ರಿ ಅಂತ ಸಂಪಂಗಣ್ಣವರು ಡೆವಲಪ್ಮೆಂಟ್ಗಳು ಮಾಡಿದ್ದಾರೆ. ಇವತ್ತು ಮುರುಘಾಮ ಫ್ಲೇವರ್ ಹಾಕ್ಬೇಕಂದ್ರೆ ಅವ್ರದೇ ಇದರಿಂದ ನಮ್ಮಲ್ಲಿ ಏನು ಅವತ್ತು ರೈಲ್ವೆ ಮಂತ್ರಿಗಳು ನಮ್ಮ ಕೇಂದ್ರದಲ್ಲಿ ಸರ್ಕಾರ ಇತ್ತು ಹೇಳಿದ್ರಿಂದ ಇವತ್ತು ಸಾಕ್ಷನ್ ಆಗಿರ್ತಕ್ಕಂಥದ್ದು. ಇವತ್ತು ಮುರುಘಾಂ ರೈಲ್ವೆ ಸ್ಟೇಷನ್ ಯಾವ ತರ ಇತ್ತು, ಇವತ್ತು ಯಾವ ತರ ಇದೆ. ಕುಪ್ಪಂ ರೈಲ್ವೆ ಸ್ಟೇಷನ್ ಯಾವ ತರ ಇತ್ತು, ಮಾರಿಕುಪ್ಪಂ ರೈಲ್ವೆ ಸ್ಟೇಷನ್ ಇವತ್ತು ಯಾವ ತರ ಇದೆ. ನಮ್ಮ ಬಿಸಾನಂದ್ ಯಾವ ತರ ಇತ್ತು, ನಮ್ಮ BML ರೈಲ್ವೆ ಸ್ಟೇಷನ್ ಯಾವ ತರ ಇತ್ತು, ಈಗ ಯಾವ ತರ ಇದೆ. ಬಂಗಾರಪೇಟೆಗೆ ಯಾವ ತರ ಇತ್ತು, ಇವತ್ತು ಯಾವ ತರ ಇದೆ. ಪ್ರತಿ ಹಳ್ಳಿಯಿಂದ ಸಂಪರ್ಕ ಕಲಿಸಂತ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳನ್ನ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ. ನಾವು ಏನು ಬಂಗಾರಪೇಟೆಯಿಂದ ಅಪ್ ಟು ವಿಕೋಟೆವರೆಗೂ ಹೋಗುವಂತ ರಸ್ತೆ ಮೊದ್ಲು ಯಾವ ತರ ಇತ್ತು, ಈಗ ಆ ರಸ್ತೆ ಮಾಡೋದಕ್ಕೆ ಸಂಪಂಗಣ್ಣವರು ನಾವು MP ಆಗಿದ್ದಾದ್ಮೇಲೆ ನಮ್ಮ ಹತ್ರ ಹೇಳಿದ 65 ಕೋಟಿ ಹಣ ತಂದು ಅದನ್ನ ಭಾವಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಡಾಕ್ಟರ್ ಗುರೂಜಿ ಗೋಲ್ವಾರ್ಕರ್ ಮನೆಗೆ ಹೋಗ್ತಾರೆ 1950ರಲ್ಲಿ. ಏನ್ ಮಾಡೋದು, ಈಗ ಆರ್ಟಿಕಲ್ 370 ಕೊಟ್ಬಿಟ್ಟಿದ್ದಾರೆ, ಇದನ್ನ ಕಿತ್ತಾಕ್ಬೇಕು. ಈ ದೇಶಕ್ಕೆ ದೋ ನಿಶಾನ್, ದೋ ಸಂವಿಧಾನ್, ದೋ ಪ್ರಧಾನ್ ನೈ ಚಲೇಗೆ ಅಂತ ಹೇಳ್ತಾರೆ. ಈ ಒಂದು ಘೋಷಣೆಯನ್ನು ಇಟ್ಟುಕೊಂಡು 1998ರಲ್ಲಿ ಏಕತಾ ಯಾತ್ರೆ ಅಂತೇಳಿ ಜಮ್ಮು ಕಾಶ್ಮೀರಕ್ಕೆ ಅವರು ಪ್ರಯಾಣ ಮಾಡ್ತಾರೆ. ಅಲ್ಲಿ ಅರೆಸ್ಟ್ ಮಾಡ್ತಾರೆ ಶ್ಯಾಮಪ್ರಕಾಶ್ ಮುಖರ್ಜಿ ಅವ್ರನ್ನ. ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಇರ್ತಾರೆ. ಆನಂತರ ಅಜ್ಞಾತ ಸ್ಥಳಕ್ಕೆ ಹೇಳ್ತಾರೆ. ಆಮೇಲೆ ವಾರ್ತೆ ಬರ್ತದೆ ಲಾಕ್ ಅಪ್ ಡೆತ್ ಆಗಿದೆ ಅಂತೇಳಿ. ಅದೊಂದು ರೀತಿ ಕೊಲೆನೇ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯವರು, ಶ್ಯಾಮಪ್ರಕಾಶ್ ಮುಖರ್ಜಿ ಅವರು ಅವರ ಸಾವು ಹೇಗಾಯ್ತು ಅಂತ ಇವತ್ತು ಕೂಡ ನಿಗೂಢವಾಗಿಯೇ ಇದೆ. ಯಾತಕ್ಕಾಗಿ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಬಂಧುಗಳೇ, ನೀವೆಲ್ಲ ಕೂತಿದ್ದೀರಿ. ಇವತ್ತು ನಡೀತಕ್ಕಂಥ ಚುನಾವಣೆ ದೇಶದ್ದು. ಜಮ್ಮು ಕಾಶ್ಮೀರದಲ್ಲಿ ಎಷ್ಟು ಸಾವಿರ ಜನ ಸೈನಿಕರು ಸತ್ತಿರೋದು ಒಂದೇ ಒಂದು ಜಮ್ಮು ಕಾಶ್ಮೀರವನ್ನು ಉಳಿಸ್ಕೊಳ್ಳಕ್ಕೆ. ಅವತ್ತೇನಾದ್ರೂ ನೆಹರು ಅವರು ಗೃಹ ಮಂತ್ರಿಗಳಾದಂಥ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಫ್ರೀಯಾಗಿ ಅವ್ರು ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ, ಇವತ್ತು POK ಆಗ್ತಾ ಇರಲಿಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರ ಆಗ್ತಾ ಇರಲಿಲ್ಲ. ಲಡಾಖ್, ಲಾಹೋರ್, ಅದೇ ಚೈನಾದವರು ಕೂಡ ಆಕ್ರಮಣ ಮಾಡಿದ್ರು ಅವತ್ತು. ಚೈನಾದವರು ಕೂಡ ಆಕ್ರಮಣ. ಕಾರಣ ಯಾರು? ಈ ದೇಶದ ಅಂದಿನ ಪ್ರಧಾನಮಂತ್ರಿ ನೆಹರು. ಇಂಥ ಕೆಲಸಗಳ ಮಾಡದಂತ ಬೇಕಾಗಿತ್ತ? ಈ ದೇಶವನ್ನು ಕಳೆದ 62 ವರ್ಷಗಳು ಆಳಿದಂತ ಕಾಂಗ್ರೆಸ್
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ 1952ರಲ್ಲಿ ಬಾಂಬೆ ಉತ್ತರದಲ್ಲಿ ಸೋಲಿಸಿದರು. 1954ರಲ್ಲಿ ಉಪಚುನಾವಣೆಯಲ್ಲಿ ಭಂಡಾರ ಕ್ಷೇತ್ರದಲ್ಲಿ ಒಬ್ಬ ಖರ್ಜೋಳ್ಕರ್ ಅವನ್ನ ನಿಲ್ಲಿಸಿ ಅಲ್ಲಿ ಸೋಲಿಸಿದರು. ಆ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಅಂದಿನ ಪ್ರಧಾನಮಂತ್ರಿ ನೆಹರು ಅವರು 2 ಸಾರಿ ಪ್ರಚಾರಕ್ಕೆ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ. ನಾವು ಒಪ್ಕೊಳ್ಬೇಕಾ ಕಾಂಗ್ರೆಸ್ ವೋಟ್ ಹಾಕ್ಬೇಕಂತ ಹೇಳಿ ಬಂಧುಗಳೇ? ಕೂತ್ಕೊಳ್ರಿ, ಏನು ಯೋಚನೆ ಮಾಡ್ರಿ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಮಹಾಪಿತವನ್ನ ಸೋಲಿಸಕ್ಕೆ ಹೋಗಿರ್ತಕ್ಕಂಥ ನೆಹರು ಕುಟುಂಬವನ್ನ ಕಾಂಗ್ರೆಸ್ಗೆ ನಾವು ವೋಟ್ ಹಾಕಿ ಈ ದೇಶವನ್ನ ಚಿತ್ರ ಮಾಡ್ಲಿಕ್ಕೆ ನಾವು ಒಪ್ಕೋಬೇಕಾ? ಒಪ್ಕೊಳ್ಬೇಕು ಹೇಳ್ರಿ. ಈ ದೇಶದಲ್ಲಿ 18 ಚುನಾವಣೆ ಇದೆ. ಮಹಾನುಭಾವ ನಮ್ಮ ವಾಜಪೇಯಿ ಅವರ ಕಾಲದಲ್ಲಿ ಆಡಳಿತ ಚೆನ್ನಾಗಿದ್ದು ಬಿಟ್ರೆ ಕಳೆದ 10 ವರ್ಷಗಳಿಂದ ಈ ದೇಶವನ್ನ ಎಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವ್ರಿಗೋಸ್ಕರ ಅಲ್ಲ, ಈ ದೇಶಕ್ಕೋಸ್ಕರ, ಈ ದೇಶದ ಒಳಗಡೆ ಇರ್ತಕ್ಕಂಥ 140 ಕೋಟಿ ಜನಕ್ಕೋಸ್ಕರ, ನಮ್ಮೆಲ್ಲರಿಗೋಸ್ಕರ ನಾವು ಚುನಾವಣೆ ಮಾಡಿ ನಡೀತಕ್ಕಂಥದ್ದು ಅವ್ರಿಗಲ್ಲ. ಅದಕ್ಕಾಗಿ ನಮ್ಮ ಮತ ಇವತ್ತು ತೆನವತ್ತ ರೈತ ಮಹಿಳೆಗೆ ಮಲ್ಲೇಶ್ ಬಾಬು ಅವ್ರಿಗೆ ಕೊಡಬೇಕು. ಅವ್ರಿಗೆ ಕೊಟ್ರೆ ನರೇಂದ್ರ ಮೋದಿಜಿಯವರು ಇನ್ನಷ್ಟು ಕೆಲಸ ಕಾರ್ಯಗಳನ್ನ ಈ ದೇಶಕ್ಕೋಸ್ಕರ ಮಾಡ್ತಾರೆ. ನಮ್ಮ ಸಹೋದರರು ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದಂತ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿ ನೋಡಿದ್ದೀನಿ. ಯಾಕಂದ್ರೆ ನಾವು ವಿಧಾನಸಭೆಯಲ್ಲಿ ಒಳಗಡೆ ಇದ್ದಾಗ ಏನ್ ನಡೀತದೆ, ಆಚೆ ಇದ್ದಾಗ ಏನ್ ನಡೀತದೆ ಅನ್ನೋದು ನಾನು ಸ್ವತಃ ಅನುಭವಿಸಿರೋದು. ಕೆಲವು ಸಂದರ್ಭದಲ್ಲಿ ಸತ್ಯನ ಮಾತಾಡಬೇಕು, ಅನೇಕ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಟೀಕೆ ಟಿಪ್ಪಣಿಗಳು ಬರ್ತದೆ. ಸಾರ್ವಜನಿಕವಾಗಿ ಟೀಕೆಗಳು ಬಂದ್ರೆ, ಹೂನಾರ ಹೊಗಳಿಕೆ ಬಂದ್ರೆ ನೀವೇನೋ ನನಗೆ ಲಕ್ಷ ಜವಾಬ್ದಾರಿ ಕೊಡ್ತಾ ಇದ್ರೆ ಕೆಲಸ ಮಾಡ್ತೀನಿ ಅಂತ ನಾನು ಸ್ವೀಕಾರ ಮಾಡ್ತೀನಿ. ಬೇರೆ ಇನ್ಯಾವುದು ಏನಿಲ್ಲ. ಯಾರು ಕೂಡ 100ಕ್ಕೂ 100 ಸಾರ್ವಜನಿಕ ಜೀವನದಲ್ಲಿ ಸತ್ಯವಂತನೂ ಆಗಕ್ಕಾಗಲ್ಲ, ಹೆಸರು ತಗೊಳಕ್ಕಾಗಲ್ಲ. ಆದ್ರೆ ಆತ್ಮಸಾಕ್ಷಿಗೆ ಮಾತ್ರ ನಾವು ಒಪ್ಪಿ ಕೆಲಸ ಮಾಡಬೇಕು. ಇಷ್ಟೇ ನಮ್ಮ ಮುಂದೆ ಇರೋದು. ಈ ತಿಂಗಳು ನಡೀತಕ್ಕಂಥ ಚುನಾವಣೆ 26ನೇ ತಾರೀಕು ಬರ್ತದೆ. ನಾವೆಲ್ಲರೂ ಕೂಡ ಓಟ್ ಹಾಕಿ ಮಲ್ಲೇಶ್ ಬಾಬುನ ಗೆಲ್ಸೋಣವಾ? ನಾವೆಲ್ಲರೂ ಬದಲಾಗಿದ್ದೀವಿ ತಾನೆ? ಅವರ ಗುರುತು ತೆನವತ್ತ ಮಹಿಳೆ. ಬಹಳಷ್ಟು ವಿಷಯಗಳಿದೆ. ನಾವಿದು ಲೋಕಸಭಾ ಚುನಾವಣೆ ಮಾತ್ರ ಸೀಮಿತ ಆಗಲಿ, ಒಂದಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗ್ಲಿ. ಯಾತಕ್ಕೋಸ್ಕರ ಈ ದೇಶಕ್ಕೆ ನಾವು ವೋಟ್ ಹಾಕ್ಬೇಕು, ನರೇಂದ್ರ ಮೋದಿ ಅವರು ವೋಟ್ ಹಾಕ್ಬೇಕು, ಮಲ್ಲೇಶ್ ಬಾಬು ಅವರು ವೋಟ್ ಹಾಕ್ಬೇಕು ಅನ್ನೋ ವಿಷಯ ಮಾತ್ರ ಒಂದು ಸಂಕ್ಷಿಪ್ತವಾಗಿ 1-2 ಮಾತುಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಂಧುಗಳೇ. ತಾವ್ಯಾರು ಕೂಡ ಅನ್ಯತಾ ಭಾವಿಸಬೇಡಿ. ಊಟದ ಸಮಯ, ನೀವೆಲ್ಲರೂ ಕೂಡ ಬೇರೆ ಬೇರೆ ಕಡೆ ನೋಡ್ತಾ ಇದ್ರಿ. ನಮ್ಮ ಸಹೋದರರು ಪ್ರತಿ ಮನೆಗೂ ಕೂಡ ಕರಪತ್ರವನ್ನು ತರಿಸಬೇಕು. ಆ ಗುರುತನ್ನು ಅವ್ರಿಗೆ ಹೇಳಿ ಅತ್ಯಧಿಕ ಮತಗಳಿಂದ ನಮ್ಮ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿ ಕೊಡೋಣ ಅನ್ನೋ ಮಾತನ್ನು ಹೇಳಿ